ಪ್ರಜ್ವಲ್ ಹಾಯ್ ಮಾಡ. ಅಲ್ಲಿ ಬೋಳ ನೋಡಿ ಗೈಸ್, ಬೋಳ ಏನು ಸಗದಾಗ ಕಾಣಿಸ್ತಾವ. ಬೀಚ್ ಹೋಗಿ ಅಂತ ಅಂದರು. ಸೊ ಇವಾಗ ಇಲ್ಲಿ ಯಾವುದೋ ಮಾಲ್ ಇದೆ ಅಂತೆ, ಆ ಮಾಲ್ ಹೋಗಿ ಆಮೇಲಿಂದ ಬೀಚ್ ಹೋಗಿ. ಏನಂದು ಓಟ್ರಾಕ್ಟ್ರಿಗೆ ಥೂ ಶೇಟ್ ನಾರೇ ಡ್ರೈವರ್. ಡ್ರೈವರ್ ಈಗ ಸೂರ್ಯ ಸ್ವಲ್ಪ ಕೆಳಗೆ ಬಂದ ಮೇಲೆ ಸ್ವಲ್ಪ ಫೋಟೋ ಗಿಟ ತಗೊಂಡು ಹೊರಟ್ಬಿಡ್ತೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗು ಸಂತೋರ್ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾವೆಲ್ಲ ಫ್ರೆಂಡ್ಸು ಹೊರಗಡೆ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಮಂಗ್ಳೂರಿಗೆ ಹೋಗಬೇಕು ಅಂತಂದು ಹೊರಟಿದ್ದೀವಿ. ಈಗ ಹೋಗ್ತಾ ನಾವು ಸುಮಾರು ಜನ ಪಿಕ್ ಮಾಡಬೇಕು. ಫಸ್ಟು ಪ್ರಜ್ಜು, ಆಮೇಲೆ ಸಾತ್ವಿಕ್, ಆಮೇಲೆ ರಾಹುಲ್ನ ಪಿಕ್ ಮಾಡಿಕೊಂಡು ಆಮೇಲಿಂದ ಹೊರಡಬೇಕು. ಸೊ ಬನ್ನಿ. ಸಾತ್ವಿಕ್, ಸಂತೋರ್ ಕಾರು ರೆಡಿ ಆಗಿಲ್ವಂತೆ, ಅದಕ್ಕೆ ಇವಾಗ ನಾನು ಸಂತು ನೀನ ಪಿಕ್ ಮಾಡೋಕೆ ಬರ್ತಾಯಿದ್ದೀವಿ ಗಾಡೀಲಿ. ಬಸ್ಸಲ್ಲಿ ಹೊಂಟೋಗದ ಅಂತ, ಆಯಿತಾ? ಸರಿನಾ? ರೆಡಿ ತಾನೇ ನೀನು? ಪಕ್ಕ ಸರಿ ಆಯಿತು. ಬಂದ್ವಿ, ತಾಡು ಬಂದ್ವಿ. ನಾವು ರಾಹುಲ್ ಮನೆ ರೀಚ್ ಆಗಿದ್ದೀವಿ. ನಾವು ಅಲ್ಲಿ ಬರ್ತಾ ಸಾತ್ವಿಕ್ನ ಪಿಕ್ ಮಾಡಿಕೊಂಡು ಹಾಯ್ ಮಾಡ. ಪ್ರಜ್ವಲ್ ಹಾಯ್ ಮಾಡ. ಅಲ್ಲಿ ಬೋಳ ನೋಡಿ ಗೈಸ್, ಬೋಳ ಏನು ಸಗದಾಗ ಕಾಣಿಸ್ತಾವ. ಇವಾಗ ರಾಹುಲ್ನ ಪಿಕ್ ಮಾಡ್ಕೊಂಡು ಇಲ್ಲಿಂದ ನಾವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಮಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರಾಹುಲ್ ಬಂದ. ಹಾಯ್ ಮಾಡು. ಏನು ಸ್ಮಾರ್ಟಾಗಿ ಕಾಣಿಸ್ತಾ ಇದೆಯಾ ರಾಹುಲ್? ಹಾಯ್ ಮಾಡು. ಕಪ್ ಕಾಣಿಸ್ತಾ ಇದೆಯಾ? ಆದರೆ ಇರು, ನಾನು ಚಡ್ಡಿ ಹಾಕಬೇಕು. ಇವಾಗ ಕಾರಲ್ಲಿ ಫ್ಯೂಲ್ ಹಾಕ್ಸೋಕೆ ಬಂದ್ವಿ. ಈಗ ಫ್ಯೂಲ್ ಹಾಕಿಸ್ಕೊಂಡು ಹೊರಡಬೇಕು. ಅದೇನೋ ನೀರು ಹಾಕ್ಬೇಕಂತೆ, ಅದೆಲ್ಲಿ ಅಂತ ಗೊತ್ತಿಲ್ಲ ನನಗೆ. ಸೊ ಇವಾಗ ಅದೇನೋ ಅದು ಫಿಲ್ಟರ್ ಏನೋ ಆಗಿದೆ, ಅದು ಅದಕ್ಕೆ ನೀರು ಹಾಕ್ಬೇಕಂತೆ. ಅದಕ್ಕೆ ಏನೊಂದು ಇದಿತ್ತು, ಏನೋ ಮೆಕ್ಯಾನಿಕ್ಕು, ಅವ್ರನ್ನ ಕರೆದು ಕೇಳ್ತಾ ಇದ್ದೀವಿ. ಈಗ ಗ್ಯಾರೇಜ್ ಇತ್ತು, ಮೆಕ್ಯಾನಿಕ್ ಕರೆದು ಕೇಳ್ತಾ ಇದ್ದೀವಿ ಏನಾಯಿತು ಅಂತ. ಏನೋ ಆಗಿಲ್ವಂತೆ, ಮಾಡಿಸ್ಬಿಡಬೇಕು. ಮತ್ತೆ ನಾವು ಕಾರ್ಡ್ ಮಧ್ಯೆ ಎಲ್ಲ ಸಿಕ್ಕಾಕೊಂಡ್ರೆ ನಮ್ಗೆ ಯಾರು ಇಲ್ಲಿ ಪರಿಚಯ ಇಲ್ಲ, ಅದಕ್ಕೋಸ್ಕರ ಹೇಳೋಕ್ಕಾಗಲ್ಲ. ಗೈಸ್ ಈಗ ಏನೂ ಪ್ರಾಬ್ಲಮ್ ಇಲ್ಲ ಅಂದರು ಅವರು, ಮೆಕ್ಯಾನಿಕ್ ಅಣ್ಣ ಬಂದು. ಏನಾಗಲ್ಲ, ಹೋಗ್ಬೋದು ಅಂದರು. ಬನ್ನಿ. ಏನೋ ಪ್ರಾಬ್ಲಮ್, ರೂಮ್ ಒಂಚೂರು ಪ್ರಾಬ್ಲಮ್ ಆಯಿತು. ನಾವು ಸ್ವಲ್ಪ ಬೇಗ ಹೊರಡಬೇಕಿತ್ತು, ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೋಯ್ತು. ಈಗ ಟೈಮ್ ಆಗೋಗಿದೆ ಸಖತ್ತು. ರೂಮು ಏನೋ ಪ್ರಾಬ್ಲಮ್ ಆಯಿತು. ಇವಾಗ ಇಲ್ಲೊಂದು ಕಡೆ ಇವರೆಲ್ಲ ಏನೋ ತಿನ್ನಬೇಕು ಅಂತ ಅಂದರು. ಸೊ ಇವಾಗ ನಿಲ್ಸಿದ್ದೀವಿ. ಇವಾಗ ಇಲ್ಲಿ ತಿನ್ಕೊಂಡು ಆಮೇಲಿಂದ ಹೊರಡಿ ಆಮೇಲೆ ಹೋಗಿ ಅಲ್ಲಿ ರೂಮ್ ಚೆಕ್ ಮಾಡಬೇಕು. ಆಗಲೇ ಸಖತ್ ಲೇಟ್ ಆಗೋಗಿದೆ. ಬನ್ನಿ ನೋಡೋಣ ಏನಾಗುತ್ತೆ, ಏನು ಕತೆ ಗೊತ್ತಿಲ್ಲ, ನೋಡಬೇಕು. ನನಗೆ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಆಗಿರೋ ಥರ ಫೀಲ್ ಆಗ್ತಿತ್ತು, ಅದಕ್ಕೆ ಇವಾಗ ನಾನು ಸ್ಪ್ರೈಟ್ ತೊಗೊಂಡಿದ್ದೀನಿ. ಅವರೆಲ್ಲ ಏನೋ ತಿಂತಿದ್ದಾರೆ. ಈಗ ತಿಂದಾದ್ಮೇಲೆ ಹೊರಡಬೇಕು. ಗಾಯ್ಸ್ ಮಂಗ್ಳೂರಿಗೆ ಬಂದ್ವಿ. ನಮ್ಮದು ರೂಮ್ ಒಂಚೂರು ಪ್ರಾಬ್ಲಮ್ ಆಗೋಯಿತು. ನಾವೇನೋ ಮಾತಾಡಿದ್ವಿ ಅವ್ರ ಹತ್ರ, ಅವರು ಆಗಲ್ಲ ಅಂತ ಅಂದ್ಬಿಟ್ರು. ನಮ್ಗೆ ಓಕೆ ಅಂದಿದ್ರು, ಬಟ್ ಇವಾಗ ಆಗಲ್ಲ ಅಂತ ಅಂದ್ಬಿಟ್ರು. ಸೊ ಇವಾಗ ಮತ್ತೆ ರೂಮ್ ಹುಡುಕ್ತಿದ್ವಿ. ಈಗ ಸಕ್ಕತ್ ಲೇಟ್ ಆಗೋಗಿದೆ, ಎಲ್ಲರೂ ಟಯರ್ಡ್ ಆಗಿದ್ದಾರೆ. ರಾಹುಲ್ ಮಲ್ಕೊಂಡೇ ಬಿಟ್ಟಿದ್ದಾನೆ ಆಗಲೇ. ಇವಾಗ ಸಂತು ಮತ್ತು ಪ್ರಜ್ವಲ್ ಹೋಗಿದ್ದಾರೆ. ಅವ್ರು ಕೇಳ್ಕೊಂಡು ಬರೋಕ್ಕೆ ಇಲ್ಲೊಂದು ರೂಮು. ಈಗ ಇಲ್ಲಿ ಬಂದಮೇಲೆ ಏನು ಕತೆ, ಇಲ್ಲಿ ಉಳಿಯೋದು ಏನು ಡಿಸೈಡ್ ಆಗಿಲ್ಲ, ನೋಡಬೇಕು. ಸಖತ್ ಲೇಟ್ ಆಗಿದೆ, ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಇವಾಗ ಒಂದು ರೂಮ್ ಚೆಕ್ಕಿನ್ ಆಗಿದ್ದೀವಿ. ಎಲ್ಲರಿಗೂ ಸಖತ್ ಹೊಟ್ಟೆ ಸಿದಿದೆ. ಸೊ ಇವಾಗ ಆದರೆ ಹೋಗಿ ಹೊರಗಡೆ ತಿನ್ನಬೇಕು, ಇಲ್ಲ ಸಂತು ತಂದಿದ್ದ ಮನೆಯಿಂದ ಅದನ್ನೇ ತಿಂದ್ಬಿಟ್ಟು ಮಲ್ಕೋತೀವಿ. ಇವಾಗ ಎಲ್ಲ ಡಿಸೈಡ್ ಮಾಡಿ ಚೆನ್ನಾಗೈತೆ. ಬಾಯ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲರೂ ರೌಂಡ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನೈಟ್ ರೈಡ್ ಹೋಗ್ತಾಯಿದ್ವಿ. ನೈಟ್ ರೈಡ್ ಹೋಗಿ ಆಮೇಲೆ ಬರೋಣ. ಸೊ ಇವರೆಲ್ಲ ತಿನ್ನಬೇಕು ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಈಗ ಇಲ್ಲಿ ತಿನ್ಕೊಂಡು ಆಮೇಲಿಂದ ಹೋಗ್ಬೇಕು. ಹೊಟ್ಟೆ ಎಸಿತಿತ್ತು ಸಖತ್ತು ನಮಗೆ ಟ್ರಾವೆಲ್ ಮಾಡಿ. ಸೊ ಇವಾಗ ತಿನ್ಕೊಂಡು ಹೊರಟಿದ್ದೀವಿ. ಈಗ ನೋಡಬೇಕು, ಆದರೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಹಂಗೆ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋತೀವಿ. ಓಪನ್ ಮಾಡೋ, ಯಾರಾದರೂ ಇದಕ್ಕೆ ಇನ್ನೊಂದು ಇದು. ದಿ ನೆಕ್ಸ್ಟ್ ಡೇ ಗೈಸ್ ಇವಾಗ ತಿಂಡಿ ಮಾಡಿದ್ವಿ. ಎಲ್ಲ ಹೊಟ್ಟೆ ತಿಂಡಿ ಮಾಡಿದ್ವಿ. ಈಗ ನಾವು ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಒಬ್ರು ಅಂಕಲ್ಲು ಅವರು ಹೋಟೆಲ್ ಅವ್ರು ಹೇಳಿದ್ರು, ಇವಾಗ ಬೀಚ್ಗೆ ಹೋದರೆ ಆಗಲ್ಲ, ಸಖತ್ ಬಿಸಿಲಿದೆ, ಇವಾಗ ಬೀಚ್ಗೆ ಹೋಗಬೇಡಿ, 3 ಗಂಟೆ ಮೇಲೆ ಬೀಚ್ಗೆ ಹೋಗಿ ಅಂತ ಅಂದರು. ಸೊ ಇವಾಗ ಇಲ್ಲಿ ಯಾವುದೋ ಮಾಲ್ ಇದೆಯಂತೆ, ಆ ಮಾಲ್ಗೆ ಹೋಗಿ ಆಮೇಲಿಂದ ಬೀಚ್ಗೆ ಹೋಗ್ತೀವಿ. ಇವಾಗ ನಾವು ಮಾಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಆಮೇಲೆ ಬೇಡ ಇಷ್ಟು ಬೇಗ ಹೋಗಿ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಬೀಚ್ಗೆ ಬಂದಿದ್ದೀವಿ. ಈಗ
ಈಗ ಬೀಚಲ್ಲಿ ಸ್ವಲ್ಪ ಹೊತ್ತು ಇದ್ದು ಟೈಮ್ ಪಾಸ್ ಮಾಡಿ ಆಮೇಲಿಂದ ಹೋಗ್ಬೇಕು. ಇವಾಗ ಬೀಚಿಗೆ ಬಂದಿದ್ದೀವಿ. ಬೀಚ್ ಮಾತ್ರ ಸಕ್ಕತ್ತಾಗಿದೆ. ಈಗ ಇದು ಏನೋ ಅಂದೆ, ಏನಂದು ಗೈಸ್ ಇವರೆಲ್ಲ ಸರಿ ಇಲ್ಲ. ನನ್ನ ಜೊತೆಲಿರೋರು, ನಾನೊಬ್ಬನೇ ಸರಿ ಇರೋದು. ಕಡ್ಡಿನ ಎಲ್ಲಿ ನಿಂದ ಎತ್ಕೋಬೋದು ಗೈಸ್. ನನ್ನ ಕ್ರಾಕ್ಸ್ ಹೊಡ್ಕೊಂಡೋಯ್ತು ಗೈಸ್. ನಾಟಕ ಆಡ್ಬೇಡ ಕಣ ನೀನು. ಬಿಚಾಕ್ಬಿಡು, ಚಪ್ಲಿ ಬಿಚಾಕು. ಪೋಟ್ರೇಟ್ಗೆ ಪೊಟ್ರಾಕ್ಟರ್ ಆಯ್ತು. ಪೋಟ್ರಾಕ್ಟರ್ಗೆ ಥೂ ಶೆಟ್ ನಾರೇ. ಪೋಟ್ರೇಟ್ಗೆ ಪೊಟ್ರಾಕ್ಟರ್ ಅಂತಾನೆ ಗೈಸ್ ಅವರು. ಅಯ್ಯೋ ಇಲ್ಲಿಟ್ಬಿಟ್ಟು ಒಂದು ಫೋಟೋ ತೆಗೆದ ಅಂತ ಹೋದೆ ಗೈಸ್. ಒಳಗೆ ಬಿದ್ದೋಗ್ಬಿಡ್ತು. ಎತ್ಕೋ ಲೋ ಪ್ರಜು, ಇನ್ನೂ ಒಳಗೆ ತಳ್ಬಿಟ್ಯಾ ಕಣ. ನಮ್ಮ ಹುಡುಗ ತಗೊಡ್ತಾನೆ ಗೈಸ್. ಈಗ ಇಲ್ಲ ಅದ್ರಲ್ಲಿ ಹೆಂಗೂ ಎತ್ತಿತ್ಯಾ? ಒಂದು ಚಪ್ಪಲಿ ಹಾಳಾಯ್ತದೆ ಇಲ್ಲ ಸಿಕ್ತದೆ. ಕಾಲೇ ಹಾಕೋ, 2 ಕಾಲು ಹಾಕೋ ಸಿಗುತ್ತೆ. ಒಂದು ಕಾಲು ಒಂದು ಕೈಯೇ ಹೋಯ್ತಿಲ್ಲ ಅಲ್ಲಿ. ಇನ್ನೂ ಒಳಕೋದೇ ಸಿಗೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು. ಲೋಲು ಲೈತಲ್ಲ ಅದು ಹಾಕಿ ಕೆಳ್ಕೊಬಿಡು. ಹೇಳಿ ಸಾರು ಹ್ಞೂ ಹಂಗೆ ಎತ್ಕೋ. ನಂದು ಮಣ್ಣು ಆಗ್ಬಿಡೈತಿ ಜಾಸ್ತಿ. ಒಂಚೂರು ಮೇಲ್ಗಡೆಗೆ ಹಾಕೋ. ಅಯ್ಯೋ ಅಪ್ಪ. ಒಬ್ಬ ತೆಗ್ದ ಗೈಸ್. 5,000 ರೂಪಾಯಿ ಚಪ್ಪಲಿ ಹೋಯ್ತದ ಕಣ. ಹೊಂಟಾಯ್ತದ ಅದು. ಎಸಿ ತಗೊಂಡ್ ಕಣ ಅವನು. ಎಷ್ಟು ಪ್ರಜನ್ ಅಲ್ಲಿ ಜುಡಿಯೋ ಚಪ್ಲಿನ ಪ್ರಜು. ಏನು ಮಾಡಬೇಕು ಅದು ಬೀಚಿಂದ ನಾನು ಮಾಡಿದೆ, ಬಟ್ ಅದು ನೀಟಾಗಿ ಬಂತ ಇಲ್ವೋ ಗೊತ್ತಿಲ್ಲ. ನಂತರ ಮಾಡಿದ್ಯಾ? ನಂತರ ಇಲ್ಲ, ನಿಂದ್ರಲ್ಲಿ 2 ಫೋಟೋ ಏನೋ ತೆಗ್ದೆ. ಬೀಚ್ ಮಾತ್ರ ತುಂಬ ಕಾಮಾಗಿದೆ, ಸಕ್ಕದಾಗಿದೆ ಬೀಚ್ ಮಾತ್ರ. ಇವರೆಲ್ಲ ಇಲ್ಲೇ ಫೋಟೋ ಶೂಟ್ ಮಾಡ್ಕೊಂಡ್ರು. ಇದಾದ್ಮೇಲೆ ನಾವು ಇನ್ನೂ 2 ಬೀಚ್ಗೆ ಹೋಗಬೇಕು. ಅದಕ್ಕೆ ಇವಾಗ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಇದ್ದೀವಿ. ಯಾಕಂದರೆ ಇಲ್ಲೊಂದು ಸ್ವಲ್ಪ ಕ್ಲೀನಾಗಿದೆ. ಒಳ್ಳೆ ಊಟ ಅಲ್ವಾ ರಜ್ಜು ಮನೆಯಲ್ಲ? ವಾ ಸಾತ್ವಿಕ್ ಮನೆಯಲ್ಲ? ಏಯ್ ಸಾತ್ವಿಕ್ ತಾನೇ. ಓ ಗಾಯ್ಸ್, ಇವಾಗ ಬೀಚಲ್ಲಿ ಆಟ ಆಡ್ಕೊಂಡು ಎಲ್ಲ ಬಂದಿದ್ದೀವಿ ಕಾರಲ್ಲಿ ಹೋಗೋಣ ಅಂತ. ಏನೋ ಏನಪ್ಪ ಸಾತ್ವಿಕ್? ಹಾಂ, ಆ ಭಯ ಇರಲಿ. ಏನೋ ಏನೋ ಮಾಡಿ ನೀವು ಸಮೀರ್ ಮಾಡಿ. ಡ್ರೈವರ್ ಏ ಡ್ರೈವರ್ ಗಾಂಚಲಿ ಮಾಡ್ತಾನೆ ಗೈಸ್ ನನ್ನ ಹತ್ರನೇ. ಅಲ್ಲಿಂದ ಹೊರಟು ಬಂದ್ವಿ. ಇವಾಗ ಅದಾದ್ಮೇಲೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ನಿಲ್ಸಿದ್ವಿ. ಬಟ್ ಆ ದೇವಸ್ಥಾನದಲ್ಲಿ ಕ್ಲೋಸ್ ಆಗಿತ್ತು. ಆಮೇಲೆ ನಮಗೂ ಸ್ವಲ್ಪ ರೂಟ್ ಗೀಟ್ ಎಲ್ಲ ಮಿಸ್ ಆಯಿತು. ಅದಕ್ಕೆ ಸುಮ್ಮನೆ ರಿಸ್ಕ್ ಬೇಡ, ಗೊತ್ತಿಲ್ಲರವರು ಅಂದ್ಬಿಟ್ಟು ಇವಾಗ ಒಬ್ರನ್ನ ಕೇಳಿದ್ವಿ. ಅವ್ರು ಇದೊಂದು ಹೋಟ್ಲು ಚೆನ್ನಾಗಿದೆ ಅಂದರು. ಈಗ ಹೋಟ್ಲಲ್ಲಿ ಮಂಗ್ಳೂರು ಸ್ಪೆಷಲ್ ಏನಿದೆ ಅದನ್ನ ಟ್ರೈ ಮಾಡಿ ಓಡಬೇಕು. ಇವಾಗ ಊಟ ಮುಗೀತು. ಒಂದು ಮಾಲ್ ಇತ್ತು, ನಾವು ಒಂದು ಬೀಚ್ಗೆ ಹೋಗ್ಬೇಕಿತ್ತು. ಅಲ್ಲಿ ಸನ್ಸೆಟ್ ನೋಡಬೇಕಿತ್ತು. ಇಲ್ಲಿ ಇನ್ನೂ ಟೈಮ್ ಆಗಿರಲಿಲ್ಲ. ಸೊ ಒಂದು ಮಾಲ್ ಇತ್ತು, ಆ ಮಾಲ್ನ ವಿಸಿಟ್ ಮಾಡಿ ಆಮೇಲಿಂದ ಬೀಚ್ಗೆ ಹೋಗಬೇಕು. ಇವಾಗ ಇಲ್ಲೊಂದು ಯಾವುದೋ ಒಂದು ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಹೊರಡಬೇಕು. ನನಗಂತೂ ಸಖತ್ ಬಾಯಾರಿಕೆ ಆಗ್ತಿದೆ. ಕಾರಲ್ಲೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ನೋಡಬೇಕು ಏನೋ ಹಣ್ಣೆಲ್ಲಿ ತಿನ್ನಬಾರ್ದು ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ತಗೊಳಕ್ಕೆ ಬಂದಿದ್ದೀವಿ. ಈಗ ಕಲ್ಲಂಗಡಿ ಹಣ್ಣು ತಗೊಂಡು ಹೋಗ್ತೀವಿ. ಸೂರ್ಯ ಇಂಚೂರು ಮೇಲವನೇ ಐತಿ. ಈಗ ಸೂರ್ಯ ಸ್ವಲ್ಪ ಕೆಳಗೆ ಬಂದ ಮೇಲೆ ಸ್ವಲ್ಪ ಫೋಟೋ ಗಿಡ ತಗೊಂಡು ಹೊರಟ್ಬಿಡ್ತೀವಿ. ಹೂವಂಟಿ ಸಾತ್ವಿಕಿಂದನೇ ಎಲ್ಲ ಆಗೋದು. ಒಳ್ಳೇದ. ಸನ್ಸೆಟ್ ಮಾತ್ರ ಸಕ್ಕತ್ತಾಗಿದೆ. ನೋಡಿ ವ್ಯೂ ಹೆಂಗೆ ಕಾಣುತ್ತೆ ಗಾಡಿ. ಸನ್ಸೆಟ್ ಮಾತ್ರ ಸಕ್ಕತ್ತಾಗ. ಯಾಕೆ ನೋಡಿ ಗೈಸ್, ನಮ್ಮ ಬೋಳ ಫೋಟೋ ತೆಗ್ಸ್ಕೊತಾವನೆ. ಕಪ್ಪಗೆ ತೆಗಿ, ನನ್ನ ಕೂದಲು ಕಾಣಲ್ಲ ಅಂತ ನಮ್ಮ ಬೋಳ ಫೋಟೋ ಹಾಯ್ ಮಾಡು ಬೋಳ. ಈಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಆಮೇಲಿಂದ ಹೊರಟ್ಬಿಡ್ತೀವಿ ಗೈಸ್. ಸಕ್ಕ ಟೈಮ್ ಏನೋ ನಿಂದಿಲ್ಲ, ಆಲ್ರೆಡಿ ತುಂಬ ಟೈಮ್ ಆಗೋಗಿದೆ. ಹೊರಡೋಣ.
ಬ್ರೇಕಪ್ ಆಗಿರೋ ಥರ ಕೂರ್ತಿದ್ಯಾ? ಏನಾಯ್ತು ಹೇಳು, ಸ್ಮೈಲ್ ಮಾಡಾಯ್ತು. ಏನಾಯ್ತು? ಫೋಟೋ ತೆಗ್ಸ್ಕೊ ಬಾ ಫೋಟೋ ತೆಗ್ಸ್ಕೊ. ಇವಾಗ ಫೋಟೋ ಶೂಟು ಎಲ್ಲ ಮುಗಿಸ್ಕೊಂಡು ಮಡಿಕೇರಿಲಿ ಒಂದು ಫೋಟೋ ಶೂಟ್ ಮಾಡಿಸ್ಬಿಡ್ತೀನಿ, ಬಂದ್ಬಿಡ ಖಾಲಿ ಬಿಡ್ತೀನಿ. ನೋಡ್ತಿದ್ದೀನಿ. ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊ. ಅಣ್ಣ ಅಣ್ಣ ಏನ್ ಮಾತಾಡ್ತಾ ಇದೀಯ ಅಣ್ಣ? ಕೀ ಎಲ್ಲ ಹಾಕೋದು ಇಲ್ಲಿ ಹಾಕೋ. ಏಯ್ ಮಧ್ಯ ದಮ್ಕಿ ಇಟ್ಕೊಂಡಿರೋ ಪ್ರಜು. ಭಗವಂತ ಬಿಪಿ ಬಂದು ಮೂವ್ ಮಾಡ್ರ ಬೇಗ. ಬ್ಯಾಟ್ರಿ ಹೋಗುತ್ತೆ, ಸ್ಟಾರ್ಟ್ ಆಗಲ್ಲ. ನೋಡಿ ನೀನ್ ನೋಡಿ ಫೋನ್ ಆಫ್ ಆಗುತ್ತೆ. ಲೋ ನೀನ್ ಫೋನಲ್ಲಿ ನೋಡ್ಕೊಡ್ತಾನೆ ಬಿಡೋ, ಕೂತ್ಕೊಳ್ಳಿ. ಅದು ಹೊಡ್ಕೊಡ್ತೀನಿ ಬಾರ, ಓಡಿಸ್ತಾನೆ ಹೊಡ್ಕೊಡ್ತೀನಿ ಬಾರೋ. ಅವಾಗ ಓಡಿಸ್ತೀರಿ ಅನ್ಕಂತಾರ ಬಾಗ್ರು. ಏಯ್ ಅವಾಗ ನಾನು ತಿಂದಂಗೆ. ಆಯ್ತಪ್ಪ ನಿಂದು ನೀರ್ ಕೊಡ್ರು. ನೋಡ್ತಾಳವಳು ನನ್ನೇ ಕಾಡ್ತಾಳವಳು, ನೋಡ್ತಾಳವಳು ನನ್ನೇ ಕಾಡ್ತಾಳವಳು. ಜಿಂಕೆ ಮರಿನ ನೀ ಜಿಂಕೆ ಮರಿನ, ನೀ ಜಿಂಕೆ ಮರಿನ ಸಾಕು, ನೀ ಜಿಂಕೆ ಮರಿನ. ಗೈಸ್ ಇವಾಗ ಪೆಟ್ರೋಲ್ ಇರಲಿಲ್ಲ, ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಕಾರ್ ಏನೋ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ, ಏನೋ ಸೌಂಡ್ ಬರ್ತಿದೆ ಅಂತೆ. ಅದಕ್ಕೆ ಏನಾಗಿಲ್ಲ, ಒಂದು ನಿಮಿಷ ಗೈಸ್. ಏನೋ ಆಗಿಲ್ವಂತೆ ಗೈಸ್. ಇವಾಗ ಓಡಬೇಕು, ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಪ್ರಾಬ್ಲಮ್ ಬಂದಿದೆ, ಅದಕ್ಕೆ ಇಲ್ಲಿ ಯಾವುದೋ ಒಂದು ಕ್ಯಾರೇಜ್ ಹುಡುಕೊಂಡು ಬಂದಿದ್ದೀವಿ. ಅಣ್ಣ ಇದ್ದಾರ ಏನೋ ಗೊತ್ತಿಲ್ಲ. ಅಯ್ಯೋ ಅಣ್ಣ ಹೋಗಾಯ್ತಾ? ಅದೊಂಚೂರು ನೋಡ್ತೀರಣ್ಣ ಬಂದು. ಅಣ್ಣ ಅದು ಒಂಚೂರು ಎಕ್ಸಾಸ್ಟ್ ಕಳ್ಕೊಂಡ್ಬಿಟ್ಟಿದೆ, ಸೈಲೆನ್ಸರ್ ಒಂಚೂರು ಕೆಳಗಡೆ ಮಾಡ್ಬಿಡಿದೆ. ಅದೇನೊಂಚೂರು ಆಲ್ಟರ್ನೇಟ್ ಏನಾರು ಮಾಡಿಕೊಡಿ. ಇನ್ನೆಲ್ಲಿರ್ಬೋದು? ಇನ್ನೆಲ್ಲಿದೆ ಅಲ್ಲಿ ಮುಂದೆ? ಇವ್ರು ರೆಡಿ ಮಾಡ್ಕೊಡೋದಂತ, ಇವ್ರು ರೆಡಿ ಮಾಡೋದು ಮಾಡಲ್ವಂತೆ ಇವರು. ರಾಹುಲ್ ಒಬ್ಬೊಬ್ಬನೇ ಬಿಟ್ಬಿಟ್ಟು ಬರಬೇಡಿ ಕಣ್ರು. ಅವ್ನು ಕೂರಿಸ್ಬಿಟ್ಟು ಕಾರನ್ನ ಯಾರನ್ನಾರು ತಳ್ಕೋದ್ರು ಗೊತ್ತಾಗಲ್ಲ. ಆ ಸೈಲೆನ್ಸರ್ ಪೈಪೇ ಕೆಳಗೆ ಬಂದ್ಬಿಟ್ಟಿತ್ತು ಗೈಸ್. ಮಚ್ಚಾ ಈಗ ಆನ್ ಮಾಡು, ಒಂದು ನಿಮಿಷ ಆನ್ ಮಾಡು, ಒಂಚೂರು ಎಕ್ಸಿಲೇಟರ್ ಕೊಡು ನೋಡೋದ. ಅದು ಅಲ್ಲಿ ಅವಾಗಲೇ ತಳ್ಳುದ್ವಲ್ಲ, ಅವಾಗ ಸರಿಗೆ ಹೋಗೈತೆ ಅದು. ಲೋ ಬಂದ್ಬಿಟ್ಟಿದ್ ಕಣೋ ರೋಡ್ಗೆ ಅದು. ಅಮ್ಕುದ್ವಿ ಹಿಂಗ್ ಹಿಡ್ಕೊಂಡು. ಎಕ್ಸಿಲೇಟರ್ದು ರಬ್ಬರ್ ಸಿಕ್ಕಿತ್ತು, ಹಾಕಿ ಹಿಂಗೆ ಬರ್ದಿದ್ದು. ಏನೋ ಮಾಡ್ತಿದ್ಯಾ? ಬಿಸಿ ಐತೆ ಕಣ ಶಾಟ್ವೆ. ಎಲ್ಲ ಕರೆಕ್ಟ್ ಐತಿ. ಇದು ಕಣ ಏನು ಬಿಚ್ಕೊಂಡೈತೆ, ಬಗ್ ನೋಡ್ತೀನಿ. ಈ ಕಡೆ ಬರ, ಈಗ ದೂಡಕ್ಕಾಗಲ್ವಾ? ಈ ಕಡೆ ಬಾಗುರು ನೋಡ. ಎಷ್ಟು ಬಿಟ ಅದನ್ನ ಸೈಲೆನ್ಸ್ ಅದು ಸಿಕ್ಕಿತ್ತಲ್ಲ, ಅದು ರಬ್ಬರ್. ಲೋ ತಳ್ಳಕ್ಕಾದ್ರೂ ಆಯ್ತಿತ್ತಲ್ಲೋ. ಏನ್ರ ಮಾಡ್ತಿದ್ದೀರಾ? ಹಿಂಗೆ ತಳ್ಳು. ನಿನ್ನೆನೂ ಹಿಂಗೆ ಆಯ್ತು ಗೈಸ್, ನಮಗೆ ನೈಟೇ ಆಯ್ತು, ಅದು ಹೈವೇಲೇ ಆಯ್ತು, ಅದು ಇಷ್ಟೊತ್ತಲ್ಲೇ ಆಯ್ತು. ಆ ಗ್ಯಾರೇಜು ಇಲ್ಲ, ಏನೂ ಇಲ್ಲ, ಸೌಂಡ್ ಬೇರೆ ಬರ್ತಾ ಇದೆ. ಅದು ಏನೋ ಬೇಕಾದ್ರೆ ಅರ್ಧ ಕಟ್ ಮಾಡು. ಇಲ್ಲ ಅದು ಸುಡಲ್ಲ ಸತ್ವಿಕ್, ನೀನು ಹಿಡ್ದಿದ್ಯಲ್ಲ ಅದು ಸುಡಲ್ಲ. ಹಂಗೆ ಒಂದು ನಂಬರ್ ಮುಚ್ಚಾಕ್ಬಿಡು. ಲೋ ಅದು ಕಟ್ಟೋ ಫಸ್ಟು. ಲೋ ಒಂದು ತುದಿ ಕಟ್ಟು ಅದಕ್ಕೆ ಫಸ್ಟು. ಟೈಟಾಗಿ ಕಟ್ಟು. ಸಾರಿ ಬ್ರೋ, ಸಾರಿ ಬ್ರೋ. ಬಟ್ಟೆ ದಾರನಾ? ಆ ವೈಯರ್ ದಾರನ ಎತ್ಕೊಳ್ಳೋದಲ್ವೇನೋ. ಏ ರಾಹುಲ್, ಒಂದು ನಿಮಿಷ ಇರು, ಆ ದಾರ ಇಟ್ಕೊಳ್ಳುವೆ.
ನಂಗೆ ನಾವು ಆ ಥರನೇ ಬೆಟ್ರ್ ಅನ್ಸುತ್ತೆ ಕಣ. ಏನು ಬಟ್ಟೆದೇನಾಗುತ್ತೆ ನೋಡು ರಾಹುಲ ಹಿಡ್ಕೊಳ. ರಾಹುಲ್ ಇದು ಹಿಡ್ಕೊ ಇಲ್ಲಿಂದ. ಬಗ್ಗೋ ಸ್ವಲ್ಪ ಮೂಲೆ ಕೊಡು. ಏಯ್ ಏಯ್ ಈ ತುದಿಗ್ ಬರ, ನಿನ್ ಕೈಗೆ ಬೀಳ್ತದಿಲ್ಲ ಅಂದ್ರೆ. ಹಾ ಇನ್ನೊಂದ್ ಅಷ್ಟು ಹೊತ್ತು ಬೇಡ ಕಣ, ಹಿಡ್ಕೊ ಸಾಕು. ಎರಡು ಐತೆ ಫೋನ್ ಮಾಡಿ ಹಿಡ್ಕೊಳ. ಇನ್ನೊಂದ್ ಐತೆ ಕಣ, ಹೇಳೋ ಒಂಚೂರು. ಐ ಚೂರು ಕೈ ಹಿಂದೆ ಕೈ ಹಿಂದೆ ಹಿಡ್ಕೊ. ಇರೋ ಒಂದ್ ನಿಮಿಷ ಹುಷಾರೇನ ರಾಹುಲ್. ಆಯ್ತು ಅದೇನು ಗಟ್ಟಿ ಹಿಡ್ಕೊಂಡೈತಾ ಅಂತ ಆ ಕಡೆ ಹಿಡ್ಕೊಂಡೈತಾ ಪಕ್ಕನ ಬಾಯಿ ಸ್ವಲ್ಪ ಅದೇನೋ ಆಲ್ಟರ್ನೇಟ್ ಮಾಡಿದೀವಿ ಗೈಸ್. ಇವಾಗ ನೋಡ್ಬೇಕು ಏನಾಗುತ್ತೆ ಏನ್ ಕತೆ. ಮತ್ತೆ ಆನ್ ಮಾಡು, ಅದೇ ಸೌಂಡ್ ಬರುತ್ತಾ ನೋಡೋದ. ಸೌಂಡ್ ಅದೇ ಬಂದೇ ಬರುತ್ತೆ ಅನ್ಸುತ್ತೆ. ಅಲ್ಲಿ ಕಣ ಮಧ್ಯ ಸೌಂಡ್ ಇದೇನಿದೆ ಕಣ ಮಧ್ಯ. ಓಯ್ ಅದ್ ಬಿಚ್ಚೋಗೈತಲ್ಲ ಅಲ್ಲೇ ಇರ್ಬೇಕು ಕಣ. 3 ಕಾಫಿ. ಗೈಸ್ ಅದೇನೋ ಮತ್ತೆ ಪ್ರಾಬ್ಲಮ್ ಬಂತು, ಅದಕ್ಕೆ ಇವಾಗ ಇಲ್ಲಿ ಟೀ ಕುಡ್ಕೊಂಡು ಆಮೇಲಿಂದ ಅದೊಂಚೂರು ರೆಡಿ ಮಾಡಿಬಿಟ್ಟು ಆಲ್ಟ್ರೇಟ್ ಅದೇನೋ ಮಾಡಿದ್ವಿ ಅಂದ್ರೆ ಸರಿ ಹೋಯ್ತಲ್ಲ. ನಾನು ಟೀ ತೊಗೊಂಡೆ, ಅವರಿಬ್ರು ಕಾಫಿ, ಇವನು ಕಾಫಿ. ಇವಾಗ ಮಸಾಲೆ ಪುರಿ ಹೇಳ್ದ ಕಣ ಅವನು. ನಾವು ಅದು ನೋಡಿದ್ವಿ ಸರಿ ಮಾಡೋಕ್ಕೆ ಅಂತ, ನಾವೇ ಏನೋ ಮಾಡಿದ್ವಿ ಅದನ್ನು ಕಟ್ಟಿ ಗಿಟ್ಟಿ. ಸಾತ್ವಿಕ್ ಪಾಪ ತುಂಬ ಕಷ್ಟಪಟ್ಟ, ಬಟ್ ಆದರೆ ಅದಾಗಲೇ ಇಲ್ಲ. ಮತ್ತೆ ಅದು ಒಳಗಡೆ ಕಟ್ಟಾಗೋಗೈತೆ. ಅದಕ್ಕೆ ಒಂದು ವೆಲ್ಡಿಂಗ್ ಶಾಪ್ ಇತ್ತು, ಆ ವೆಲ್ಡಿಂಗ್ ಶಾಪಿಗೆ ಬಂದಿದ್ದೀವಿ. ಅಣ್ಣ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದಿದ್ದಾರೆ. ಇವಾಗ ಅವ್ರು ಕೇಳಿ ಹೇಳಿದ್ಮೇಲೆ ನಾವು ಡೈರೆಕ್ಟ್ ಮೈಸೂರಿಗೆ ಹೊಂಟೋಗೋಣ ಅಂದ್ಕೊಂಡಿದ್ದೀವಿ. ಮಡಿಕೇರಿ ಆಗಲ್ಲ, ಸುಮ್ಮನೆ ಅಲ್ಲಿ 2 ಪ್ಲೇಸ್ ನೋಡಿದ್ವಿ ಅಲ್ಲಿ ಹೋಗೋಣ ಅಂತ. ಬಟ್ ಅಲ್ಲಿ ಈ ಟೈಮಲ್ಲಿ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇದು ರೆಡಿ ಆಯಿತು ಅಂದರೆ ಡೈರೆಕ್ಟ್ ಮೈಸೂರಿಗೆ ಹೋಗ್ಬಿಡ್ತೀವಿ, ಇಲ್ಲ ಅಂದರೆ ಮಡಿಕೇರಿ. ಫೈನಲಿ ಮಡಿಕೇರಿ ರೀಚ್ ಆಗಿದ್ದೀವಿ. ಇದೊಂದು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಚೆಕ್ಕಿನ್ ಆದ್ವಿ. ನಾನು ಬರ್ತಾ ಕಾರಲ್ಲಿ ಅಲ್ಲೇ ಮಲ್ಕೊಬಿಟ್ಟಿದ್ದೆ, ಸಖತ್ ನಿದ್ದೆ ಬರ್ತಿತ್ತು. ನೆನೇನೂ ಮಲಗಿಲ್ಲ ನಾವು ನೀಟಾಗಿ. ಇವಾಗ ಮಲ್ಕೊಬಿಟ್ಟಿದ್ದೆ. ಇವಾಗ ಇಲ್ಲಿ ಮಲಗಿ ರೆಸ್ಟ್ ಮಾಡಿ ಆಮೇಲೆ ಕಾರ್ದು ಏನು ಕತೆ ಏನೋ ನೋಡಬೇಕು.